ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಇವತ್ತು ನಾನು ಡಿಫ್ರೆಂಟ್ ಆಗಿರುವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಬೇಕರಿಯಲ್ಲಿ ಸಿಗುವಂಥ ಕೊಕೊನಟ್ ಬಿಸ್ಕೆಟ್ನ ಮನೆಯಲ್ಲಿ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು 1/4 ಕಪ್ ಅಷ್ಟು ಬೆಣ್ಣೆನ ಕರಗಿಸಿ ಹಾಕ್ಕೊಂಡಿದ್ದೀನಿ. ಈಗ 1 ಕಪ್ ಅಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡು ಒಂದು ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 5 ರಿಂದ 10 ನಿಮಿಷದವರೆಗೂ ಇದನ್ನ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಈಗ ನಾನಿಲ್ಲಿ 1 ಕಪ್ ಅಷ್ಟು ನಾನು ಮೈದಾ ಹಿಟ್ಟು, 1/2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಂಡಿದ್ದೀನಿ, 1/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಉಪ್ಪನ್ನ ಹಾಕೋದ್ರಿಂದ ಬಿಸ್ಕೆಟ್ಗೆ ಅದು ಒಂದು ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಕೊಡುತ್ತೆ. ಇವಾಗ ನಾನಿಲ್ಲಿ 1 ಕಪ್ ಅಷ್ಟು ಡೆಸಿಕೇಟ್ ಕೋಕೋನಟ್ ಪೌಡರ್ನ ಹಾಕೊಂಡಿದ್ದೀನಿ. ಇಲ್ಲಿ ನಾವು ಡೆಸಿಕೇಟ್ ಕೋಕೋನಟ್ ಪೌಡರ್ನೇ ಯೂಸ್ ಮಾಡಬೇಕು, ತೆಂಗಿನಕಾಯಿನ ಯೂಸ್ ಮಾಡೋ ಹಾಗಿಲ್ಲ. ಇವಾಗ ಇದನ್ನೆಲ್ಲ ನಾನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ತೀನಿ. ಈಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಈ ರೀತಿಯಾಗಿ ಕಲಿಸ್ಕೊಂಡು 10 ನಿಮಿಷ ಸಪ್ರೇಟ್ ಆಗಿ ಎತ್ತಿಟ್ಟು ಆಮೇಲೆ ಇಲ್ಲಿ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮೆತ್ತಗೆ ಪ್ರೆಸ್ ಮಾಡಿ ಡೆಸಿಕೇಟ್ ಕೋಕೋನಟ್ ಪೌಡರ್ ಅಲ್ಲಿ ಅದನ್ನು ನಾನು ಹಚ್ಕೊಳ್ತಾ ಇದ್ದೀನಿ. ಇಷ್ಟಿದ್ರೆ ಸಾಕು. ನಾನು ಇದೇ ತರ ಎಲ್ಲಾನು ಉಂಡೆ ಮಾಡಿ ಡೆಸಿಕೇಟ್ ಕೋಕೋನಟ್ ಪೌಡರ್ನ ಮೇಲೆ ಮಾತ್ರ ಹಚ್ಕೊಂಡು ಸಪ್ರೇಟ್ ಆಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕೆಳಗಡೆ ಡೆಸಿಕೇಟ್ ಕೋಕೋನಟ್ ಪೌಡರ್ನ ಹಾಕಬಾರ್ದು, ಮೇಲೆ ಮಾತ್ರ ಹಾಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಇದೇ ರೀತಿಯಾಗಿ ನಾನು ಬಾಕಿ ಇರೋದೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಳ್ತೀನಿ. ಚಿಕ್ಕದಾಗಿ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ದೊಡ್ಡದಾಗಿ ಕೂಡ ಬಿಸ್ಕೆಟ್ನ ರೆಡಿ ಮಾಡ್ಕೋಬಹುದು. ಈಗ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಏರ್ ಫ್ರೈಯರ್ ಅಲ್ಲಿ ಬಿಸ್ಕೆಟ್ಗಳನ್ನ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. 185 ಡಿಗ್ರಿಲಿ 15 ಮಿನಿಟ್ಸ್ ನಾನು ಇದನ್ನ ಬೇಕ್ ಮಾಡ್ಕೊಳ್ಳೋದಕ್ಕೆ ಅಂತ ಸೆಟ್ ಮಾಡ್ಕೊಂಡಿದ್ದೆ. ಆದರೆ ಪೂರ್ತಿಯಾಗಿ ಬೇಕಾಗಿರ್ಲಿಲ್ಲ. ನಾನು ಇನ್ನ ಮತ್ತೆ 5 ನಿಮಿಷ ಇಟ್ಕೊಂಡು ಇದನ್ನ ಬೇಕ್ ಮಾಡ್ಕೊಂಡಿದ್ದೀನಿ. ಒಟ್ಟು 20 ನಿಮಿಷ ನಾನು ಇದನ್ನ ಬೇಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕೊಕೊನಟ್ ಬಿಸ್ಕೆಟ್ ರೆಡಿ ಆಗಿದೆ. ಬೇಕರಿಯಲ್ಲಿ ಸಿಗೋ ತರ ಟೇಸ್ಟಿಯಾಗಿ ಬಿಸ್ಕೆಟ್ನ ನಾವೇ ಮನೆಯಲ್ಲಿ ರೆಡಿ ಮಾಡ್ಕೋಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ. ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಡಿಫ್ರೆಂಟ್ ಆಗಿರೋ ರೆಸಿಪಿಗಳಿಗಾಗಿ ARS ಕಿಚನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.